ಇದಾಗಲೇ SSLC ಫಲಿತಾಂಶ ಪ್ರಕಟಣೆಯಾಗಿದ್ದು ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಶಾಲೆಯ ಬೃಂದ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತಗೊಂಡಿದ್ದಾರೆ. ಖುಷಿ ಇದೆ. ನನ್ನ ಈ ಸಕ್ಸಸ್ಸಿಂದ ನಮ್ಮ ಊರು, ನಮ್ಮ ಸ್ಕೂಲ್, ನಮ್ಮ ಪೇರೆಂಟ್ಸ್, ನಮ್ಮ ಅಪ್ಪ ಅಮ್ಮ, ನಮ್ಮ ಟೀಚರ್ಸ್ ಎಲ್ಲ ಖುಷಿ ಪಟ್ಟಿದ್ದಾರೆ. ಅವ್ರಿಗೂ ತುಂಬ ಹೆಮ್ಮೆ ಇದೆ. ಸ್ಟಡಿ ಪ್ಯಾಟ್ರನ್ಸ್ ಆ್ಯಂಡ್ ಸ್ಟಡಿ ಟೈಮಿಂಗ್ಸ್ ನೀವು ಪ್ರಿಪೇರ್ ಆಗ್ತಾ ಇದ್ದಿದ್ದು ಅದು ಹೇಗೆ? ಕಾನ್ಫಿಡೆನ್ಸ್ ಅಂದರೆ ಈ ಸಕ್ಸಸ್ ತಗೋಬೇಕು ಅಂತ ಫಸ್ಟಿಂದ ತುಂಬ ಹಠ ಇತ್ತು. ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅನ್ನೋ ಇದಿತ್ತು. ನೀವು ಏನು ಬಾಹೆಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗಲ್ಲ. ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಟೆಕ್ಸ್ಟ್ ಬುಕ್ಸಿಂದ ಓದಿ ನಿಮಗೇನು ಅರ್ಥ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಬೋರ್ಡ್ಸಲ್ಲಿ. ಅವಳು ನಂಬಿಕೆನ ಅವಳು ಉಳಿಸ್ಕೊಟ್ಟಿದ್ದಾಳೆ. ನಾವು ಏನು ನಂಬಿಕೆ ಇಟ್ಟು ನಾವು ನಮ್ಮ ಮಗಳಿಗೋಸ್ಕರ ಏನು ಕಷ್ಟಪಟ್ಟಿದ್ವೋ ಅದನ್ನ ಅವಳು ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾಳೆ ನಮ್ಗೆ. ಫಸ್ಟ್ ಮೋಟಿವ್ ನನ್ನ ಈ ಸಕ್ಸಸ್ಸಿಗೆ ಫಸ್ಟ್ ಮೋಟಿವ್ ನನ್ನ ಪೇರೆಂಟ್ಸ್. ಫಸ್ಟ್ ರಿಯಾಕ್ಷನ್ ನಾನು ಒಳಗೋಗಿ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಹಾಕಿದ್ದೀನಿ. ತುಂಬ ಖುಷಿ ಆಗಿದೆ ನನಗೆ. ನಾನು ಒಂಥರ ನನಗೆ ಹೇಳೋಕ್ಕಾಗಲ್ಲ, ತುಂಬಾ ಸಖತ್ ನನಗೆ ಫೀಲಿಂಗ್, ತುಂಬ ಒಳ್ಳೆ ಫೀಲಿಂಗ್ ಇದೆ ಮೇಡಮ್. ನಮಗೆ ಇರೋದೇ ಒಬ್ಳು ಮಗಳು, ಅವಳಿಗೆ ಏನು ಬೇಕೋ ಅದನ್ನೇ ನಾವು ಇವತ್ತರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಊಟ ತಿಂಡಿನೂ ಒಂದೊಂದ್ಸರಿ ಮಾಡಿರಲ್ಲ ಅವಳು, ಮತ್ತೆ ನಿದ್ದೆನೂ ಸಹ ಮಾಡಿಲ್ಲ ಅವಳು. ನೋಡಿ ಡಾರ್ಕ್ ಸರ್ಕಲ್ ಸಹ ಬಂದಿದೆ ಅವಳಿಗೆ. ಅಷ್ಟು ಹಾರ್ಡ್ ವರ್ಕ್ ಮಾಡಿದಾಳೆ ಅವಳು. ಕೋಚಿಂಗ್ ಮುಗಿಸಿ ಮತ್ತೆ ಏನೇ ಡೌಟ್ಸ್ ಇದ್ರು ಯಾರಿಗೆ ಯಾವಾಗಲೇ ಕಾಲ್ ಮಾಡಿದ್ರು ವಿತಿನ್ ನೋ ಸೆಕೆಂಡ್ ಕಳಿಸೋರು. ನಿನ್ನೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಲ್ ಇಂಡಿಯಾ ಬಾಕ್ಸರ್ ಕ್ಷತ್ರಿಯ ಅಂತ ಇದೆ, ಇನ್ನು 24 ಗಂಟೆ ಆಗಿಲ್ಲ ಅದು ರಿಸಲ್ಟ್. ಆಲ್ರೆಡಿ ಬಂದು ಅವಳಿಗೆ ಸನ್ಮಾನ ಮಾಡಿ ಹೋಗಿದ್ದಾರೆ. ಮತ್ತೆ ನೆನ್ನೆ DC ಅವರು ಕರೆದಿ ಸನ್ಮಾನ ಮಾಡಿದ್ರು. ಅದಂತೂ ಅದೇ ಹೇಳಕ್ಕೆ ಆಗ್ತಿಲ್ಲ. ತುಂಬ ಹೆಮ್ಮೆ ಇದೆ. ಅವ್ರ ತಂದೆ ತಾಯಿಗಳಿಗೂ ಸಂತೋಷ ಕೊಟ್ಲಲ್ಲ ನನ್ನ ಮೊಮ್ಮಗಳು ಅನ್ನೋದು ತುಂಬ ಸಂತೋಷ ಇದೆ. ಅವಳ ಸಾಧನೆಗೆ ಸಿಕ್ಕ ಪ್ರತಿಫಲ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಅನುಷಾ. ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ ಯೂಟ್ಯೂಬ್ ಚಾನೆಲನ್ನು. ಇದಾಗಲೇ SSLC ಫಲಿತಾಂಶ ಪ್ರಕಟಣೆಯಾಗಿದ್ದು ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಶಾಲೆಯ ಬೃಂದ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತಗೊಂಡಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡಿಸಿ ಅವರ ಈ ಪರಿಶ್ರಮದ ಹಾದಿ ಹೇಗಿತ್ತು ಅಂತ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಐಸಿರಿ ಟುಡೇ ವಾಹಿನಿಗೆ ತಮಗೆ ಸ್ವಾಗತ. ಕಂಗ್ರ್ಯಾಚುಲೇಷನ್ಸ್. ಕಾಫಿ ನಾಡಿನ ಕೀರ್ತಿಯನ್ನು ನೀವು ಹೆಚ್ಚಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಖುಷಿ ಇದೆ. ನನ್ನ ಈ ಸಕ್ಸಸ್ಸಿಂದ ನಮ್ಮ ಊರು, ನಮ್ಮ ಸ್ಕೂಲ್, ನಮ್ಮ ಪೇರೆಂಟ್ಸ್, ನಮ್ಮ ಅಪ್ಪ ಅಮ್ಮ, ನಮ್ಮ ಟೀಚರ್ಸ್ ಎಲ್ಲ ಖುಷಿ ಪಟ್ಟಿದ್ದಾರೆ. ಅವ್ರಿಗೂ ತುಂಬ ಹೆಮ್ಮೆ ಇದೆ. ಈ ಎಲ್ಲದಕ್ಕೆ ನಾನು ಕಾರಣ ಆಗಿರೋದು ನನಗೆ ಪರ್ಸ್ನಲಿ ತುಂಬ ಪ್ರೌಡ್ ಫೀಲ್ ಅನಿಸುತ್ತೆ ಮ್ಯಾಮ್. ನಿಮ್ಮ SSLC ಜರ್ನಿಯಲ್ಲಿ ಈ 625ಗೆ 625 ಸ್ಕೋರ್ ತಗೊಳ್ತೀರಾ ಅಂತ ನಿಮಗೆ ಫಸ್ಟೇ ಕಾನ್ಫಿಡೆನ್ಸ್ ಇತ್ತಾ? ಕಾನ್ಫಿಡೆನ್ಸ್ ಅಂದರೆ ಈ ಸಕ್ಸಸ್ ತೊಗೋಬೇಕು ಅಂತ ಫಸ್ಟಿಂದ ತುಂಬ ಹಠ ಇತ್ತು. ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅನ್ನೋ ಇದಿತ್ತು. ಸೊ ಫಸ್ಟಿಂದನೂ ತುಂಬ ನನ್ನ ಹಾರ್ಡ್ ವರ್ಕ್ ಮಾಡಿ ನನ್ನ ಒಂದು ಫೋಕಸ್ ಅಲ್ಲಿತ್ತು. ಸೊ ಟುಡೇ ನನ್ನ ಎಫರ್ಟ್ಸಿಂದ ಇವತ್ತು ಇದು ನಿಜ ಆಗಿದೆ ಅಂತ ಖುಷಿ ಇದೆ ಮ್ಯಾಮ್. ಹೇಗಿತ್ತು ನೀವು ಸ್ಟಡಿ ಪ್ಯಾಟ್ರನ್ಸ್ ಆ್ಯಂಡ್ ಸ್ಟಡಿ ಟೈಮಿಂಗ್ಸ್ ನೀವು ಪ್ರಿಪೇರ್ ಆಗ್ತಾ ಇದ್ದಿದ್ದು ಅದು ಹೇಗಿತ್ತು ಅಂತ ನಮಗೆ ತಿಳಿಸ್ಬೋದಾ? ನಾನು ಫಸ್ಟ್ ಟಾಪಿಕ್ಸ್ ವೈಸ್ ಹೋಗ್ತಾ ಇದ್ದೆ. ಯೂಶ್ವಲಿ ಇವಾಗ ಬೋರ್ಡ್ಸ್ ಅದನ್ನೇ ಕಾನ್ಸಂಟ್ರೇಟ್ ಮಾಡುತ್ತೆ. ನೀವು ಏನು ಬಾಹೆಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗಲ್ಲ. ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಟೆಕ್ಸ್ಟ್ ಬುಕ್ಸಿಂದ ಓದಿ ನಿಮಗೇನು ಅರ್ಥ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಬೋರ್ಡ್ಸಲ್ಲಿ. ಪರ್ಸ್ನಲಿ ಐ ಫೀಲ್ ಸೊ ಕಾನ್ಸೆಪ್ಟ್ಸ್ನ ಅವತ್ತು ಇಷ್ಟು ಕಾನ್ಸೆಪ್ಟ್ಸ್ನ ಕವರ್ ಮಾಡಬೇಕು ಅಂತ ನಾನು ಟಾರ್ಗೆಟ್ ಇಟ್ಕೊತಾ ಇದ್ದೆ. ಸೊ ಅದನ್ನು ಎಷ್ಟೊತ್ತಾದರೂ ಕಂಪ್ಲೀಟ್ ಮಾಡಿ ಅದು ಅವತ್ತಿನ ಡೇ ಕಂಪ್ಲೀಟ್ ಮಾಡ್ತಾ ಇದ್ದೆ. ಸೊ ಆಗ್ತಾಯಿತ್ತು 6 to 7 hours ಯೂಶ್ವಲಿ ಇದ್ದಾಗ. ನಾರ್ಮಲ್ ಸ್ಕೂಲ್ ಡೇಸಲ್ಲಿ ಮ್ಯಾಕ್ಸ್ 3 to 4 hours ಹೋಗ್ತಿದ್ದೆ. ನಾರ್ಮಲ್ ಸ್ಕೂಲ್ ಇದ್ದು 6 ತನಕ ಅಲ್ಲಿದ್ದು ಕೋಚಿಂಗ್ ಮುಗಿಸ್ಕೊಂಡು ನಾನು 6ಗೆ ಮನೆಗೆ ಬರ್ತಾಯಿದ್ದೆ. ಆವಾಗ ಎಷ್ಟು ಆಗ್ತಾಯಿತ್ತು. 4 ವರ್ಷದ ನಂತರ ಚಿಕ್ಕಮಗಳೂರಿಗೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದೀರಾ. ಈ ಫೀಲಿಂಗ್ ನಿಮಗೆ ಹೇಗಿದೆ? ಈ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದು ನನ್ನ ಕಾರಣದಿಂದ ತುಂಬ ಖುಷಿ ಇದೆ. ತುಂಬ ಹಠ ಇತ್ತು ಮುಂಚೆಯಿಂದನೂ. ಸೊ ಇದು ಇವತ್ತು ನಿಜ ಆಗಿದೆ ಮ್ಯಾಮ್. ಈಗ ನೀವು ಓದ್ತಾ ಇರೋ ಪ್ಯಾಟ್ರನ್ಸ್ ಹೇಳಿದ್ರಿ 6 to 7 hours ಅಂತ, ಹಾಗೆ ಕೋಚಿಂಗಿಗೆ ಕೂಡ ಹೋಗಿ ಬರ್ತಾ ಇದ್ರಿ ಅಂತ ಹೇಳಿದ್ರಿ. ಸೊ ಅದು ಸ್ಕೂಲ್ ಟೈಮ್ಸ್ ಆ್ಯಂಡ್ ನಿಮ್ಮ ಪರ್ಸ್ನಲ್ ಪ್ರಾಕ್ಟೀಸ್ ಟೈಮ್ಸ್ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ನೀವು? ಬ್ಯಾಲೆನ್ಸ್ ಅಂದರೆ ಅದೇ ಸ್ಕೂಲಿಂದ ಮುಗಿಸ್ಕೊಂಡು ಬಂದ ತಕ್ಷಣ ನನ್ನ ಒಂದು ಏನು ಬ್ರೇಕ್ಸ್ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ನಾನು ಎಷ್ಟಾಗುತ್ತೆ ಅಷ್ಟು ಬ್ರೇಕ್ಸ್ ಇವಾಗ 1 hourಗೆ 10-15 minutes ಆ ಥರ ತೊಗೊಂಡು ಓದ್ತಾ ಇದ್ದೆ ಮ್ಯಾಮ್. ಹೀಗೆ ಲ್ಯಾಂಗ್ವೇಜಸ್ ಇದೆ, ಮೇನ್ ಸಬ್ಜೆಕ್ಟ್ಸ್ ಇದೆ. ಸೊ ನಿಮ್ಮ ಫೋಕಸ್ ಆ್ಯಂಡ್ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಅದರ ಪ್ರಿಪ್ರೇಷನ್ಸ್ ಅದು ಹೇಗಿತ್ತು? ಆ್ಯಕ್ಚುಲಿ ಇವಾಗ ಇದೊಂದು ಸ್ಕೋರ್ ಕೊಡಬೇಕು ಅಂದರೆ ನಾನು ಎಲ್ಲ 6 ಸಬ್ಜೆಕ್ಟ್ಸಿಗೂ ಈಕ್ವಲ್ ನನ್ನ ಒಂದು ಫೋಕಸ್ ಇರಬೇಕು. ಒಂದು ಸಬ್ಜೆಕ್ಟಿಗೆ ಕೊಟ್ಟು ಇನ್ನೊಂದು ಸಬ್ಜೆಕ್ಟ್ನ ನೆಗ್ಲೆಕ್ಟ್ ಮಾಡೋಗಿಲ್ಲ.
ಸೊ ಎಲ್ಲದಕ್ಕೂ ಈಕ್ವಲ್ ಫೋಕಸ್ ಕೊಟ್ಟು ನನ್ನ ಒಂದು ವೀಕ್ನೆಸ್ ಪಾಯಿಂಟ್ಸ್ ಎಲ್ಲಿರುತ್ತೆ, ಸೊ ನಾನು ಅದಕ್ಕೆ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೆ ಮ್ಯಾಮ್. ನಿಮ್ಮ ವೀಕ್ನೆಸ್ ಪಾಯಿಂಟ್ಸ್ ಸಬ್ಜೆಕ್ಟ್ಸಲ್ಲಿ ಈಗ ಎಲ್ಲರಿಗೂ ಒನ್ ಆಫ್ ದ ಅದರ್ ಸಬ್ಜೆಕ್ಟ್ಸ್ ಯಾವುದ್ರೆಲ್ಲರೂ ಒಂದು ಸ್ವಲ್ಪ ಡಿಫಿಕಲ್ಟೀಸ್ ಅಂತ ಇದ್ದೇ ಇರುತ್ತೆ. ಅದನ್ನು ನೀವು ಹೇಗೆ ಟ್ಯಾಕಲ್ ಮಾಡ್ತಾ ಇದ್ರಿ ಆ್ಯಂಡ್ ಅದರ ಮೇಲೆ ವರ್ಕೌಟ್ ಹೇಗೆ ಮಾಡ್ತಾಯಿದ್ರಿ? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲೈಕ್ ಕನ್ನಡ ಈಸಿ ಇದೆ ಅಂತ ಅಂದ್ಕೊಳ್ಳೋಣ, ಸೈನ್ಸ್ ಕಂಪ್ಯಾರಿಟಿವ್ಲಿ ಕಷ್ಟ ಇರುತ್ತೆ, ಅದಕ್ಕೂ ಇದಕ್ಕೂ ಟೈಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಮಾಡ್ಕೋಬೇಕಾದ್ರೆ ಹೇಗೆ ನೀವು ಅದಕ್ಕೆ ಇಂಡಿವಿಜುವಲ್ ಆಗಿ ಡಿವೈಡ್ ಮಾಡ್ತಾಯಿದ್ರಿ ಆ್ಯಂಡ್ ಪ್ರಾಕ್ಟೀಸ್ ಹೇಗೆ ಮಾಡ್ತಾಯಿದ್ರಿ? ಅಂದರೆ ತುಂಬ ಇವಾಗ ಒಂದು ಫ್ರೆಶ್ ಮೂಡ್ ಇದ್ದಾಗ ಲೈಕ್ ಬೆಳಗ್ಗೆ ಅಥವಾ ನನ್ನ ಒಂದು ಕಂಫರ್ಟಬಲ್ ನಾನು ಒಂದು ಟೈಮ್ ಟೇಬಲ್ ಆ ಥರ ಇತ್ತು. ಸೊ ನನ್ನ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ಸ್ ಅಥವಾ ನನ್ನ ಕಾಂಪ್ಲಿಕೇಟೆಡ್ ಏನು ಪಾರ್ಟ್ಸ್ ಇರ್ತಾಯಿತ್ತು, ಕೆಲವೊಂದು ಸಬ್ಜೆಕ್ಟ್ಸಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಆಗಿರ್ಬೋದು, ಅದನ್ನು ನಾನು ಸಪ್ರೇಟ್ ಅದಕ್ಕೊಂದು 2 hours 3 hours ಎಕ್ಸ್ಟ್ರಾ ಕೊಟ್ಟು ಅದಕ್ಕೆ ಮಾಡ್ತಾಯಿದ್ದೆ. ಬೇರೆದು ಇವಾಗ ಎಲ್ಲ ಸಬ್ಜೆಕ್ಟ್ಸಿಗೆ ನಾರ್ಮಲ್ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ ಮ್ಯಾಮ್. ಈಗ ನಾವು ಎಜುಕೇಷನ್ಸನ್ನು ಮೇನ್ ಸಬ್ಜೆಕ್ಟ್ಸ್ ಬಗ್ಗೆ ಮಾತಾಡಿದ್ವಿ, ಇದ್ರ ಜೊತೆಗೆ ನಿಮ್ಮ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅದರಲ್ಲಿ ನೀವೆಷ್ಟು ಇನ್ವಾಲ್ವ್ಡ್ ಆಗಿದ್ರಿ? ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇವಾಗ ಈ ವರ್ಷ ಅಷ್ಟು ಇಂಪಾರ್ಟೆನ್ಸ್ ಅಥವಾ ಏನೂ ಕೊಟ್ಟಿರಲಿಲ್ಲ. ಸತಿ ಲಾಸ್ಟ್ ಇಯರ್ಸ್ ಎಲ್ಲ ನಾನು ಪ್ರತಿಭಾ ಕಾರಂಜಿಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಈ ವರ್ಷ ಏನು ಅಷ್ಟೊಂದೇನಿಲ್ಲ, ಬಟ್ ನನ್ನ ಲೀಜರ್ ಟೈಮಲ್ಲಿ ಡ್ರಾಯಿಂಗ್ ಆಗಿರ್ಬೋದು ಅಥವಾ ಏನಾದರೂ ಆಚೆ ಬಂದು ಕೂರಿ ಸ್ವಲ್ಪ ನನ್ನ ಮೈಂಡ್ನ ನಾನು ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದೆ ಅಷ್ಟೆ. ಇದ್ರ ಜೊತೆಗೆ ಈಗ ನೀವು 6 hours ಪ್ಯಾಟ್ರನನ್ನು ಫಾಲೋ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಇದೆಲ್ಲದ್ರ ಮಧ್ಯೆ ನಿಮಗೊಂದು ಹಾಬಿ ಅಂತ ಒಂದು ಬೇಕಾಗುತ್ತೆ, ಬಿಕಾಸ್ ನಿಮ್ಮ ರಿಲ್ಯಾಕ್ಸೇಷನ್ಸ್ ಎಲ್ಲ ತಗೊಳಕ್ಕೆ. ವಿಚ್ ವಾಸ್ ಯುವರ್ ಫೇವ್ರೆಟ್ ಹಾಬಿ ಅಂತ ಮೇನ್ಲಿ ಏನು ಇರಲಿಲ್ಲ, ಫೋಕಸ್ ಮಾಡಿ ಹಾಬಿನೇ ಅದು ಇಷ್ಟು ಮಾಡಬೇಕು ಅಂತ, ಬಿಕಾಸ್ ಈ ಇಯರ್ನ ಅದು ಅಷ್ಟು ಇದು ಮಾಡಲಿಕ್ಕಾಗಲ್ಲ. ನಾರ್ಮಲಿ ಒಂದು 1.5 hour ಅಥವಾ 2 hours ಓದ್ಬಿಟ್ಟು ನಾರ್ಮಲ್ ನಾನು ಬಂದು ಆಚೆ ನನ್ನ ಮೈಂಡ್ನ ರಿಲ್ಯಾಕ್ಸೇಷನ್ ಅಥವಾ ಮೆಡಿಟೇಟ್ ಮಾಡೋದು ಒಂದು 2-3 minutes ಅಷ್ಟಿರ್ತಾಯಿತ್ತು ಅಷ್ಟೇ ಮ್ಯಾಮ್. ಸೊ 625ಗೆ 625 ಸ್ಕೋರ್ ತೊಗೊಂಡಿರೋದು ನಿಮ್ಮ ಸಾಧನೆನೂ ಹೌದು, ಬಟ್ ಇದಕ್ಕೆ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ಸ್ಕೂಲ್ ಸಪೋರ್ಟ್ ಎರಡೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ನೀವು ಮೆಂಟಲಿ ಪೀಸಲ್ಲಿ ಇಟ್ಕೋಬೇಕು ಅಂದಾಗ. ಸೊ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಫ್ಯಾಮಿಲಿ ಸಪೋರ್ಟ್ ಆ್ಯಕ್ಚುಲಿ ಅವರೇ ನನ್ನ ಮೇನ್ ಬ್ಯಾಕ್ ಬೋನ್ ಅಂತ ಹೇಳಲೇಬೇಕು. ಅವ್ರು ನನಗೆ ತುಂಬ ಸಪೋರ್ಟ್ ಮುಂಚೆಯಿಂದನೂ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾನು ಇಲ್ಲಿ ತನಕ ನನ್ನ ತುಂಬ ಸಪೋರ್ಟ್ ಬಂದಿದ್ದಾರೆ. ಮೋಟಿವೇಶನ್ ಕೊಡೋದಾಗಿರ್ಬೋದು, ಫಸ್ಟ್ ಮೋಟಿವ್ ನನ್ನ ಈ ಸಕ್ಸಸ್ಸಿಗೆ ಫಸ್ಟ್ ಮೋಟಿವ್ ನನ್ನ ಪೇರೆಂಟ್ಸ್. ಅವ್ರ ಮುಖದಲ್ಲಿ ಈ ಖುಷಿ ತರಲಿಕ್ಕೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ, ಇವತ್ತು ಅದ್ರ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತೀನಿ ಮ್ಯಾಮ್. ಮೆನಿ ಕಂಗ್ರ್ಯಾಚುಲೇಷನ್ಸ್. ಪ್ರತಿಯೊಬ್ಬ ಮಕ್ಕಳಿಗೂ ಅವರ ತಂದೆ ತಾಯಿನ ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ ಇದ್ದೇ ಇರುತ್ತೆ, ಎಲ್ಲರೂ ಅದ್ರ ಹಿಂದೆ ಹೋಗ್ತಾನೆ ಇರ್ತಾರೆ. ಆ್ಯಂಡ್ ನೀವು 10th ಸ್ಟ್ಯಾಂಡರ್ಡಲ್ಲೇ ರಾಜ್ಯಕ್ಕೆ ಪ್ರಥಮ ಬಂದು ಅವರಿಗೆ ಹೆಮ್ಮೆ ಫೀಲ್ ಮಾಡಿಸಿದ್ದೀರಾ, ಅದ್ರ ಜೊತೆಗೆ ನಮ್ಮ ಚಿಕ್ಕಮಗಳೂರಿಗೂ ಕೂಡ ಹೆಮ್ಮೆಯನ್ನು ತಂದುಕೊಟ್ಟಿದ್ದೀರಾ. ಈ ಖುಷಿ ನಮಗೂ ಕೂಡ ಇದೆ. ಹಾಗಿದ್ರೆ ನಿಮ್ಮ ತಂದೆ ತಾಯಿನ ಕೂಡ ಮಾತಾಡ್ಸೋಣ ನಾವು ಇದಾಗಲೇ ಬೃಂದಾರನ್ನು ಮಾತಾಡ್ಸಾಗಿದೆ. ಇದೀಗ ನಮ್ಮ ಜೊತೆ ಬೃಂದಾ ಅವರ ತಂದೆ ತಾಯಿ ಕೂಡ ಉಪಸ್ಥಿತರಿದ್ದಾರೆ. ಅವ್ರ ಹತ್ರ ಮಾತಾಡ್ಸೋಣ ಹೇಗಿತ್ತು ಈ ಜರ್ನಿ ಅಂತ ಹೇಳಿ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ಮೇಡಮ್, ಈಗ ತಮ್ಮ ಪರಿಚಯ, ತಮ್ಮ ಹೆಸರು? ಅರ್ಶಿಣಿ ಅಂತ. ಮಂಜುನಾಥ್ ಬಿ ತಾಪ್ಸೆ. ನೀವು ಮೂಲತಃ ಯಾವ ಊರಿನವರು ಮ್ಯಾಮ್? ನಾವು ಚಿಕ್ಕಮಗಳೂರು. ಓಕೆ. ನಿಮ್ಮ ಪ್ರೊಫೆಷನ್ ಮ್ಯಾಮ್? ನಾವು ಟೈಲರ್. ಓಕೆ. ಅಂದರೆ ನಮ್ಮ ಹಸ್ಬೆಂಡ್ ಅಂದರೆ ಅವ್ರ ಮುತ್ತಾತಿಂದ ಟೈಲರ್. ಒಂದು 80 years ನಮ್ಮದು ಇದೆ. ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮ ಅಂಗಡಿ ಇದೆ. ಅಜ್ಜ, ನೆಕ್ಸ್ಟ್ ನಮ್ಮ ಡ್ಯಾಡಿ, ಆಮೇಲೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಥರ. ಓಕೆ. ಮಗಳು ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ನಮಗಂತೂ ಅದೇ ನಮ್ಮ ಕನಸನ್ನ ನಿಜ ಮಾಡಿಬಿಟ್ಟಿದ್ದಾಳೆ. ಇವತ್ತು ನಾವು ಪ್ರೌಡ್ ಮಾಡ್ತಾ ಇದ್ದೀವಿ ಅಂದರೆ ಅವಳೇ ಕಾರಣ. ನಮಗಂತೂ ನಮ್ಮ ಮಗಳು ಹುಟ್ಟಿದ್ದು ಅನ್ನೋಕ್ಕಿಂತ ಅವಳು ನಮ್ಗೆ ಹೆಮ್ಮೆ ಕೊಟ್ಟಿದ್ದಾಳೆ. ಬರೀ ನಮಗಷ್ಟೇ ಅಲ್ಲ, ಜಿಲ್ಲೆಗೊಂದು, ಸ್ಟೇಟಿಗೊಂದು, ಮತ್ತು ಅವ್ರ ಸ್ಕೂಲಿಗೆ ಅವಳು ನಂಬಿಕೆನ ಅವಳು ಉಳಿಸ್ಕೊಟ್ಟಿದ್ದಾಳೆ. ನಾವು ಏನು ನಂಬಿಕೆ ಇಟ್ಟು ನಾವು ನನ್ನ ಮಗಳಿಗೋಸ್ಕರ ಏನು ಕಷ್ಟಪಟ್ಟಿದ್ವೋ ಅದನ್ನು ಅವಳು ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾಳೆ ನಮಗೆ. ಅವರ ತಾಯಿಯವರ ಫಸ್ಟ್ ರಿಯಾಕ್ಷನನ್ನು ನಾವು ಇದಾಗಲೇ ಪಡ್ಕೊಂಡಿದ್ದೀವಿ. ಅವರ ತಂದೆಯವರ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಸರ್, ಮಗಳಿಗೆ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ, ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ, ಗೊತ್ತಾದ ತಕ್ಷಣ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಸರ್? ಫಸ್ಟ್ ರಿಯಾಕ್ಷನ್, ನಾನು ಒಳಗೋಗಿ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಹಾಕಿದ್ದೀನಿ. ತುಂಬ ಖುಷಿ ಆಗಿದೆ ನನಗೆ. ನಾನು ಒಂಥರ ನನಗೆ ಹೇಳೋಕ್ಕಾಗಲ್ಲ, ತುಂಬಾ ಸಖತ್ ನನಗೆ ಫೀಲಿಂಗ್, ತುಂಬ ಒಳ್ಳೆ ಫೀಲಿಂಗ್ ಇದೆ ಮೇಡಮ್. ಇವಾಗ ಸರ್ ಹೇಳ್ತಾ ಇದ್ರು ರಿಸಲ್ಟನ್ನು ನೋಡಿದ ತಕ್ಷಣ ಅವ್ರಿಗೆ ತುಂಬ ಭಾವುಕತೆ ಫೀಲ್ ಆಯಿತು ಅಂತ. ನಿಮ್ಮ ಫ್ಯಾಮಿಲಿಯ ರೆಸ್ಪಾನ್ಸಸ್ ಎಲ್ಲ ಹೇಗಿತ್ತು? ಅಯ್ಯೋ, ಎಲ್ಲರೂ ಅದೇ ಹಿಸ್ಟ್ರಿ ಕ್ರಿಯೇಟ್ ಆಗಿಬಿಟ್ಟಿದೆ. ನಮ್ಮ ಫ್ಯಾಮಿಲಿಯಲ್ಲೇ ಅಂದರೆ ತೆಗೆದಿದ್ದಾರೆ, ಅಂದರೆ ಭಾಳ ವರ್ಷ ಆಗಿಬಿಟ್ಟಿತ್ತು. ಈಗ ನನ್ನ ಮಗಳೇ ಅವಳಿಗೆ ಅದೇ ಹೇಳ್ತಿದ್ರು, ಎಲ್ಲ ಅವ್ರ ರಿಲೇಷನ್ ಎಲ್ಲ ಫೋನ್ ಮಾಡಿ ಅದೇ ಹೇಳ್ತಿದ್ರು,
ಈಗ ನನ್ನ ಮಕ್ಳಿಗೆ ನಾವು ಯಾರಿಗೆ ಹೇಳ್ಬೇಕಂದ್ರೆ ಬೃಂದನ್ ನೋಡಿ ಕಲೀರಿ ಆ ಥರ ಹೇಳೋ ಥರ ಬಂದಿದ್ದಾಳೆ. ಮತ್ತು ಅದು ತುಂಬ ಖುಷಿ ಇದೆ ಎಲ್ಲರಿಗೂ. ನಮ್ಮ ಮಗಳೇನೋ ಈಗ ಎಷ್ಟೋ ಜನ ಹೇಳ್ಬೇಕಂದ್ರೆ ಮೋಸ್ಟ್ಲಿ ರೋಡಲ್ಲಿ ಹೋಗ್ತಿದ್ದರು ಬಂದು ಅವಳಿಗೆ ವಿಶ್ ಮಾಡಿ ಹೋಗಿದ್ದಾರೆ, ಶಾಲ್ ಹಾಕಿ ಹೋಗಿದ್ದಾರೆ. ಆ ಮೂಮೆಂಟೇ ಹೇಳೋಕ್ಕೆ ಆಗಲ್ಲ. ನಿಮ್ಮನ್ನು ನೋಡ್ತಿದ್ರೇ ಗೊತ್ತಾಗ್ತದೆ ನಿಮ್ಮ ಮತ್ತು ಸರ್ ಫೇಸಲ್ಲಿ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ದೀರಾ. ಸೊ 100% ಗೊತ್ತಾಗ್ತದೆ. ಇದೇ ನಿಮ್ಮ ಸಪೋರ್ಟ್ ಬೃಂದಾರವರಿಗೆ ಹೇಗಿತ್ತು ಮೇಡಮ್? ನಮಗೆ ಇರೋದೇ ಒಬ್ಳು ಮಗಳು, ಅವಳಿಗೆ ಏನು ಬೇಕೋ ಅದನ್ನೇ ನಾವು ಇವತ್ತರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಈಗ SLC ಅಂದಾಗ ಅವಳಿಗೆ ನಿಜವಾಗ್ಲೂ ನಾವು ಯಾವುದೇ ಥರ ಡಿಸ್ಟರ್ಬೆನ್ಸ್ ಕೊಟ್ಟಿಲ್ಲ. ಮತ್ತು ಅವಳು ಅಷ್ಟೇ, ಅವಳಿಗೆ ಚಾಲೆಂಜ್ ತೊಗೊಂಡಿದ್ದಾಳೆ ಸರ್. ಅವಳು ಚಾಲೆಂಜ್ ತೊಗೊಂಡಿರೋದಕ್ಕೆ ಅವಳು ಇವತ್ತು ಪ್ರೂವ್ ಮಾಡಿರೋದು. ಅವಳು ಅದೇ ನಾನು ಎಂದೆ ನೋಡು, ನೀವು ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೆ ಇವತ್ತು ಬೆಲೆ ಸಿಗುತ್ತೆ. ಅದು ಸುಮ್ಮನೆ ಅಲ್ಲ, ತುಂಬ ಕಷ್ಟಪಟ್ಟಿದ್ದಾಳೆ ಸರ್ ಮೇಡಮ್. ಅವಳು ಅಂದರೆ ಹೇಳ್ಬೇಕಂದ್ರೆ ಊಟ ತಿಂಡಿನೂ ಒಂದೊಂದು ಸರಿ ಮಾಡಿರಲ್ಲ ಅವಳು, ಮತ್ತು ನಿದ್ದೆನೂ ಸಹ ಮಾಡಿಲ್ಲ. ಅವಳು ನೋಡಿ ಡಾರ್ಕ್ ಸರ್ಕಲ್ ಸಹ ಬಂದಿದೆ ಅವಳಿಗೆ. ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾಳೆ ಅವಳಿಗೂ. ಮತ್ತು ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸ್ಕೂಲಲ್ಲಂತೂ ಕೋಚಿಂಗ್ ಮುಗಿಸಿ ಮತ್ತು ಏನೇ ಡೌಟ್ಸ್ ಇದ್ದರೂ ಯಾರಿಗೆ ಯಾವಾಗಲೇ ಕಾಲ್ ಮಾಡಿದ್ರು ವಿತಿನ್ ನೋ ಸೆಕೆಂಡ್ ಕಳಿಸೋರು. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಡೋರು. ಮತ್ತು ಅವರೇ ಹೇಳೋರು, ನಿನ್ಗೆ ಯಾವಾಗ ಫ್ರೀ ಇರುತ್ತೋ, ನಿನ್ಗೆ ಯಾವಾಗ ರೆಡಿ ಇರ್ತೀರೋ ನಮ್ಗೆ ಫೋನ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ 12 o'clock 11 o'clock ಆ ಥರ ಏನಿಲ್ಲ, ಯಾವ ಟೈಮಿಗಾದರೂ ಫೋನ್ ಮಾಡಿ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಂತಲೇ ಅವ್ರ ಸ್ಕೂಲವರು. ನನ್ನ ಮಗಳಿಗೆ ನಾನು ಅದನ್ನೇ ಹೇಳ್ತಿದ್ದೆ, ಯಾವಾಗಲೂ ಮೋಟಿವೇಶನ್ ಮಾಡ್ತಾನೇ ಇದ್ದೆ. ಅವಳಿಗೇನೆಂದರೆ, ನೋಡಿ ಮಕ್ಕಳೇ, ಈ ಟೈಮ್ ನಿಂದು, ನೀನು ಎಲ್ಲರಿಗೂ ಪ್ರೂವ್ ಮಾಡೋ ಟೈಮು, ನೀನು ಏನು ಅನ್ನೋದು. ಮತ್ತು ಅವಳು ಇದಕ್ಕಷ್ಟೇ ಅಲ್ಲ, ಈಗ ಹೇಳ್ಬೇಕಂದ್ರೆ ನಮ್ಮ ಜಾತಿಯಲ್ಲಿ ಅಂದರೆ ಭಾವಸಾರ ಕ್ಷತ್ರಿಯದಲ್ಲಿ ಅವಳೇ ಮೊದಲೇ ಇತಿಹಾಸ ಕ್ರಿಯೇಟ್ ಮಾಡಿದ್ದಾಳೆ. ನಿನ್ನೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಲ್ ಇಂಡಿಯಾ ಭಾವಸಾರ ಕ್ಷತ್ರಿಯ ಅಂತ ಇದೆ, ಅದು ಬ್ಯಾಂಗ್ಳೂರಲ್ಲಿದೆ. ಅವರು ನಿನ್ನೆ ಅದೇನು ಗೊತ್ತಾಗಿದ್ದ ತಕ್ಷಣವೇ ಅವ್ರು ಆಲ್ರೆಡಿ ನಿನ್ನೆ ಬೆಳಗ್ಗೆನೇ ಬಂದು, ಇನ್ನೂ 24 ಗಂಟೆ ಆಗಿಲ್ಲ ಅದು ರಿಸಲ್ಟು, ಆಲ್ರೆಡಿ ಬಂದು ಅವಳಿಗೆ ಸನ್ಮಾನ ಮಾಡಿ ಹೋಗಿದ್ದಾರೆ. ಇದು ನಮ್ಮ ಹೆಮ್ಮೆ, ನಾವು ಕರೆಸ್ಕೊಳ್ಳೋದಲ್ಲ, ಅವಳಿಗೆ ನಾವು ಬಂದು ಮಾಡಬೇಕು ಅನ್ನೋ ಖುಷಿ. ಅದು ನಮಗೆ ಹೇಳೋಕ್ಕೆ ಆಗ್ತಿಲ್ಲ, ಸ್ಪೀಚ್ಲೆಸ್ ಅದಕ್ಕೆ. ಮತ್ತು ನೆನ್ನೆ DC ಅವ್ರದ್ದು ಕರೆದು ಸನ್ಮಾನ ಮಾಡಿದ್ರು. ಅದಂತೂ ಅದೇ ಹೇಳೋಕ್ಕೆ ಆಗ್ತಿಲ್ಲ ಏನು ಅಂತ. ನಾವು ಅದೇ ಸನ್ಮಾನ ಅಂದರೆ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡು ಸನ್ಮಾನ ಮಾಡಿದ್ರೆ ಅಂದರೆ ಗ್ರೇಟ್. ನಾವು ಯಾವುದು ಇದನ್ನೆಲ್ಲ ನೆನೆಸ್ಕೊಂಡೇ ಇಲ್ಲ, ಇದೆಲ್ಲ ನೋಡೂ ಇಲ್ಲ. ನಾವು ಯಾವಾಗಲೂ ಕೇಳ್ತೀವಿ, ಅವ್ರು ಯಾರೋ ಇವ್ರು ಯಾರೋ ಹುಡುಗಿ ಆ ಥರ ಅಂತ ಈ ಥರ ಅಂತ ಕೇಳಿದ್ವಿ. ಇವತ್ತು ನನ್ನದೇ ಮಗಳು ಈ ಲೆವೆಲಿಗೆ ಬಂದಿದ್ದಾಳೆ ಅಂದರೆ ತುಂಬ ಖುಷಿ ಆಗ್ತಿದೆ. ಅಂದರೆ ಏನು ಪದಗಳಲ್ಲಿ ಹೇಳೋಕ್ಕಾಗಲ್ಲ, ಬಟ್ ತುಂಬ ಖುಷಿ ಇದೆ ಸರ್. ಮತ್ತು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋ ಟೈಮ್ ಈಗ ನನ್ನ ಮಗಳಿಗೆ ನಾನು ಹೇಳಬೇಕು, ದೊಡ್ಡ ಥ್ಯಾಂಕ್ ಯು ಸೋ ಮಚ್ ಮಗಳೇ. ಐ ಲವ್ ಯು. ನೀ ಏನು ಹೇಳಿದ್ರು ಕಡಿಮೆ, ನಿನಗೆ ಏನು ಹೇಳಿದ್ರು ಕಡಿಮೆನೇ. ಇವತ್ತು ನಮ್ಮನ್ನು ಗುರುತಿಸ್ಬಿಟ್ಟೆ ನಿಮ್ಮ ಜೊತೆ. ಈಗ ಆ್ಯಕ್ಚುಲಿ ಹೇಳ್ತಾ ಬೃಂದಾ ಪೇರೆಂಟ್ ಅಂತ ಹೇಳ್ತಾರೆ ನಮ್ಮನ್ನು. ಅದಕ್ಕಂತೂ ನಾವು ಏನು ಹೇಳಿದ್ರು ಕಡಿಮೆನೇ ನನ್ನ ಮಗಳಿಗೆ. ಮತ್ತು ಎಲ್ಲ ಸಪೋರ್ಟ್ ಆಗಿದ್ದಾರೆ. ಆ ದೇವರ ಆಶೀರ್ವಾದನೂ ನನ್ನ ಮಗಳ ಮೇಲೆ ಇದೆ. ಅದಕ್ಕೆ ಇವತ್ತು ವಿನ್ನರ್ ಅನ್ನೋದು ಒಂದು ಟ್ರೋಫಿ ನನ್ನ ಮಗಳ ಕೈಲಿದೆ. ಸರ್, ಈಗ ಮೇಡಮ್ ಮಾತಾಡ್ತಾ ಹೇಳ್ತಾ ಇದ್ರು, ನಿಮ್ಮ ಒಂದು ಕಮ್ಯುನಿಟಿಯನ್ನು ನಿಮ್ಮ ಮಗಳು ತುಂಬ ಪ್ರೌಡ್ ಫೀಲ್ ಮಾಡಿಸಿದ್ದಾರೆ. ಆ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸರ್? ಅವರು ನಮ್ಗೆ ಗೊತ್ತಿದ್ದಿಲ್ಲ, ನಮ್ಮ ಜಾತಿಲಿ ಯಾರೂ ಈ ಥರ ಸ್ಕೋರ್ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಆ ವಿಷಯ. ನನಗೆ ನಮ್ಮ ಪ್ರೆಸಿಡೆಂಟ್ ಅವರು ಹೇಳಿದರು ಈ ಮಾತು, ಇಲ್ಲಿ ತನಕ ನಮ್ಮ ಇದರಲ್ಲಿ ಯಾರೂ ಈ ಮಾರ್ಕ್ಸ್ ತೆಗೆದಿಲ್ಲ, ಫಸ್ಟ್ ನಿಮ್ಮ ಮಗಳೇ ತೆಗೆದಿರೋದು ಅಂತ. ನನಗೆ ತುಂಬ ಖುಷಿ ಆಗಿದೆ ಆ ಮಾತು ಕೇಳಿ. ಹಾಗಿದೆ. ಆಮೇಲೆ ಅದೇ ಅವರು ಬೆಂಗಳೂರಿಂದ ನಮ್ಮ ಕಮಿಟಿಯವರು ಹೆಡ್ಗಳು ಸುಮಾರು ಜನ ಬಂದರು ನೆನ್ನೆ. ಆ್ಯಕ್ಚುಲಿ ಬೇರೆಯವ್ರಿಗೆಲ್ಲ ನಾವೇ ಇಲ್ಲಿ ಕರೆಸ್ಕೊಂಡು ಒಂದು ರೆಸ್ಪೆಕ್ಟ್ ಕೊಡ್ತೀವಿ. ಇದು ಎಕ್ಸ್ಟ್ರಾ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಅವರೇ ಇಲ್ಲಿಗೆ ಬಂದು ಒಂದು ರೆಸ್ಪೆಕ್ಟ್ ಕೊಟ್ಟು ಹೋದರು. ಅದು ತುಂಬ ಖುಷಿ ಆಯಿತು. ಪ್ರತಿಯೊಂದು ತಂದೆ ತಾಯಿಗೂ ಕೂಡ ಅವ್ರ ಮಕ್ಕಳು ಸಾಧಿಸಬೇಕು ಅನ್ನೋದಿರುತ್ತೆ. ಬಟ್ ನಿಮ್ಮ ಮಗಳು ಅವ್ರ ಬಗ್ಗೆ ನಿಮ್ಮ ಹೋಲ್ ಕಮ್ಯುನಿಟಿಗೆ ಇರುವಂತಹ ಫೀಲ್ ಆಗಿರುವಂಥ ಪ್ರೌಡ್ನೆಸ್ನ ನಿಮ್ಮ ಮಾತಲ್ಲಿ ಕೇಳ್ತಿದ್ರೆ ನಮಗೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ನಿಮ್ಮಿಬ್ಬರ ಲವ್ ಕೂಡ, ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಅವ್ರ ಮೇಲೆ ಯಾವಾಗಲೂ ಇದೇ ಥರ ಇರುತ್ತೆ ಅಂತ ಆಗುತ್ತದೆ. ಪ್ರತಿಯೊಂದು ತಂದೆ ತಾಯಿಗೂ ಕೂಡ ಮಕ್ಕಳು ಮುಂದೆ ಏನು ಮಾಡಬೇಕು ಅಂತ ಒಂದು ಕನಸಿರುತ್ತೆ. ಸೊ ನಿಮಗೆ ಬೃಂದಾ ಅವರು ಏನಾಗಬೇಕು ಅನ್ನೋ ಕನಸಿದೆ? ಅದೇ ಅವ್ರ ಅಪ್ಪನ ಆಸೆ, ಹೌದು, ನನ್ನ ಮಗಳು ಇಂಜಿನಿಯರ್ ಆಗಬೇಕು ಅನ್ನೋದು ಇದೆ. ನಮ್ಮ ಆಸೆನೂ ಅದೇ, ಅವಳ ಆಸೆನೂ ಅದೇ. ಅವ್ರ ಅಪ್ಪನಿಗೆ ನಾನು ಇಂಜಿನಿಯರಾಗಿ ತೋರಿಸ್ಬೇಕು ಅನ್ನೋದು ಅವಳದು ಒಂದು ಇದೆ. ಆಗ್ತಾಳೆ. ಇದೀಗ ನಮ್ಮ ಜೊತೆ ಬೃಂದಾ ಅವರ ಅಜ್ಜಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಅಮ್ಮ.
ನಿಮ್ಮ ಹೆಸರು ಅಮ್ಮ? ನನ್ನ ಹೆಸರು ಮಂಜುಳಾ. ಹೇಗೆ ಅನ್ನಿಸ್ತದೆ, ಮೊಮ್ಮಗಳು ನಿಮ್ಮ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ, ಚಿಕ್ಕಮಗಳೂರಿಗೆ ಕೀರ್ತಿಯನ್ನು ತಂದಿದ್ದಾರೆ, ಜಿಲ್ಲೆಗೆ ಪ್ರಥಮ ಬಂದಿದ್ದಾರೆ, ಹೇಗೆ ಅನ್ನಿಸ್ತಿದೆ? ರಾಜ್ಯಕ್ಕೂ ಕೂಡ ಪ್ರಥಮ ಬಂದಿದ್ದಾರೆ, ಹೇಗೆ ಅನ್ನಿಸ್ತಿದೆ ಅಮ್ಮ? ತುಂಬ ಸಂತೋಷ ಇದೆ. ಅವಳು ಈ ಮಟ್ಟಕ್ಕೆ ಬೆಳೆದ್ಲಲ್ಲ, ಅದು ನನಗೆ ತುಂಬ ಹೆಮ್ಮೆಯ ವಿಷಯ. ಶುರುವಿನಿಂದನೂ ಅವಳು ಸ್ವಲ್ಪ ತುಂಬ ಎಲ್ಲದರಲ್ಲೂ ಚೆನ್ನಾಗಿ ಓದ್ಕೊಂಡೇ ಬರ್ತಿದ್ಲು. ಅದು ಈ ಮಟ್ಟಕ್ಕೆ ಬಂದಿದ್ದು ತುಂಬ ಹೆಮ್ಮೆ ಇದೆ. ಅವ್ರ ತಂದೆ ತಾಯಿಗಳಿಗೂ ಸಂತೋಷ ಕೊಟ್ಟಲಲ್ಲ ನನ್ನ ಮೊಮ್ಮಗಳು ಅನ್ನೋದು ತುಂಬ ಸಂತೋಷ ಇದೆ. ಅವಳ ಸಾಧನೆಗೆ ಸಿಕ್ಕ ಪ್ರತಿಫಲ ಇದು. ಅಪ್ಪ, ಅಮ್ಮ ಹಾಗೂ ಅಜ್ಜಿ ಜೊತೆಯನ್ನು ಮಾತಾಡಿದ್ವಿ. ಸೊ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಎಜುಕೇಷನಲ್ಲಿ ಏನೇನಿದೆ? ಮುಂದೆ ನಾನು ಸೈನ್ಸ್ ತೊಗೊಂಡು ಅಪ್ಪ ಅಮ್ಮ ಕನಸು ನನ್ನ ಕನಸು ಥರ ಇಂಜಿನಿಯರ್ ಆಗಬೇಕು. ಆಮೇಲೆ ಮುಂದೆ ಹೈಯರ್ ಸ್ಟಡೀಸ್ ನೋಡೋಣ ಅಂತ. ಸ್ಟಡೀಸ್ನ ಚಿಕ್ಕಮಗಳೂರಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆಯಾ? ಜಸ್ಟ್ ಇವಾಗ ಒಂದು PUCಗೆ ಇಲ್ಲೇ ಚಿಕ್ಕಮಗಳೂರಲ್ಲೇ, ಮುಂದೆ ಹೈಯರ್ ಸ್ಟಡೀಸಿಗೆ ಆಚೆ ಹೋಗೋಣ ಅಂತ. ಫ್ಯಾಮಿಲಿ ಜೊತೆ ಸ್ಕೂಲಲ್ಲಿ ಕೊಡುವಂಥ ಎಜುಕೇಷನ್ ಆ್ಯಂಡ್ ಮೋಟಿವೇಶನ್ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನಿಮ್ಮ ಟೀಚರ್ಸ್ ಸಪೋರ್ಟ್ ಹೇಗಿತ್ತು? ಟೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸ್ಕೂಲ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಟಿಲ್ ಡೇಟ್ ಇವಾಗಲೂ ಕಾಲ್ ಟೆಕ್ಸ್ಟ್ ಮಾಡಿ ಇವಾಗಲೂ ಅವ್ರು ನನ್ನ ಸ್ಟಾರ್ಟಿಂಗಿಂದ ನನ್ನ ಪ್ರಿಪ್ರೇಷನ್ ಇಂದ ನನ್ನ ಈ ರಿಸಲ್ಟ್ ತನಕನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಎಷ್ಟೇ ಟೈಮ್ ಆಗಿರಲಿ, ಏನೇ ಡೌಟ್ಸ್ ಇರಲಿ, ಕಾಲ್ ಅಥವಾ ಟೆಕ್ಸ್ಟ್ ಮಾಡಿದರೆ ಇನ್ಸ್ಟೆಂಟ್ ರಿಪ್ಲೈ ಕೊಡ್ತಾಯಿದ್ರು. ಎಲ್ಲ ಅವರು ಟೀಚಿಂಗ್ ಅಥವಾ ಅವ್ರದ್ದು ಏನೇ ಇರ್ಬೋದು ಅವ್ರ ಬೆಸ್ಟ್ ಅವ್ರು ಮಾಡಿದ್ದಾರೆ ನನಗೋಸ್ಕರ. ಸೊ ನನ್ನ ಒಂದು ರಿಸಲ್ಟ್ ಅವ್ರಿಗೂ ತುಂಬ ಖುಷಿ ತಂದುಕೊಟ್ಟಿದೆ. ಸೊ ಇವರೆಲ್ಲರಿಗೂ ಈಗ ನೀವು ನಿಮ್ಮ ಕಮ್ಯುನಿಟಿಯನ್ನು ಪ್ರೌಡ್ ಫೀಲ್ ಮಾಡಿದ್ದೀರಾ, ಚಿಕ್ಕಮಗಳೂರನ್ನ ಪ್ರೌಡ್ ಫೀಲ್ ಮಾಡಿಸಿದ್ದೀರಾ. ಸೊ ಯಾರಿಗಾರು ಥ್ಯಾಂಕ್ ಯು ಅಂತ ಹೇಳದಿದ್ರೆ ನೀವು ಯಾರೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ನನ್ನ ಪೇರೆಂಟ್ಸ್ಗೆ, ಅವರಿಂದ ಇದ್ದು ನಾನು, ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು. ಆಮೇಲೆ ಎಲ್ಲರಿಗೂ ನನ್ನ ಸಪೋರ್ಟ್, ನನ್ನನ್ನು ಇಲ್ಲಿ ತನಕ ನೋಡಲಿಕ್ಕೆ ಯಾರ್ಯಾರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಎಲ್ಲ ದೇವರ ಆಶೀರ್ವಾದ ಅಂತ ಹೇಳ್ತಾರಲ್ಲ, ಸೊ ಬಿಗ್ ಥ್ಯಾಂಕ್ಸ್ ಟು ಗಾಡ್. ಅಷ್ಟು ಹೇಳಬಲ್ಲೆ ನಾನು. ಹಾಗೆ ನಿಮ್ಮ ಜೂನಿಯರ್ಸ್ಗೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಕೂರೋರಿಗೆ ನೀವು ಏನು ಸಜೆಷನನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ? ಸಜೆಷನ್ಸ್ ಅಂದರೆ ಅವರು ಬೋರ್ಡ್ಸ್ ಅಂತ ತುಂಬ ಸ್ಟ್ರೆಸ್ ತೊಗೊಂಡ್ರೆ ಏನೂ ಯೂಸ್ ಇಲ್ಲ. ಸೊ ಬೋರ್ಡ್ಸ್ ಅಂತ ಇದ್ದು ಕಾನ್ಸಂಟ್ರೇಟ್ ಮಾಡಿ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಏನೇನು ಇವಾಗ ಟೆಕ್ಸ್ಟ್ ಬುಕ್ ನಿಮ್ಮಿಂದ ಏನು ಕೇಳುತ್ತೆ ಅಥವಾ ಬೋರ್ಡ್ಸ್ ನಿಮ್ಮಿಂದ ಏನು ಕೇಳುತ್ತೆ, ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಾನ್ಸೆಪ್ಟ್ಸ್ನ ಚೆಂದ ಅರ್ಥ ಮಾಡಿಕೊಂಡು ಬರೆದ್ರೆ ಈಸಿ ಆಗುತ್ತೆ. ಎಕ್ಸಾಮ್ಸಲ್ಲಿ ಈಗ 625ಗೆ 625 ಅಂತ ನೀವು ತೊಗೋಬೇಕು ಅಂದಾಗ ಯು ಶುಡ್ ಆನ್ಸರ್ ಆಲ್ ದ ಕ್ವೆಶನ್ ಇನ್ ಸರ್ಟಿನ್ ಪ್ಯಾಟ್ರನ್. ಪ್ರೆಸೆಂಟೇಷನ್ ಕೂಡ ಆನ್ಸರಿಂಗ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಪೀಸ್ ಆಫ್ ಅಡ್ವೈಸ್ ಕೊಡೋದಿದ್ರೆ ನಿಮ್ಮ ಜೂನಿಯರ್ಸ್ಗೆ ಏನಂತ ಕೊಡ್ತೀರಾ? ಯೂಶ್ವಲಿ ಇವಾಗ ಒಂದು ಪೇಪರ್ ಒಂದು ಕರೆಕ್ಷನ್ ಆಗ್ತಿದೆ ಅಂದರೆ ಆ ಪೇಪರಲ್ಲಿ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ನೀಟಾಗಿ ಅನ್ನೋದಕ್ಕಿಂತ ಇನ್ವಿಜಿಲೇಟರಿಗೆ ಅರ್ಥ ಅಥವಾ ಏನು ಕರೆಕ್ಷನ್ ಮಾಡ್ತಾರೆ ಅವರಿಗೆ ಅರ್ಥ ಆಗಬೇಕು. ಅದು ಏನು ಹ್ಯಾಂಡ್ ರೈಟಿಂಗ್ ಇದೆ ಅವರಿಗೆ ಅರ್ಥ ಆಗಿ ಅವಾಗ ಕರೆಕ್ಷನ್ ಈಸಿ ಆಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸಿಗೆ ಅಂಡರ್ಲೈನ್ ಮಾಡೋದಾಗಿರ್ಬೋದು ಅಥವಾ ಏನು ಆನ್ಸರ್ ಪ್ರೆಸೆಂಟೇಷನ್ ಇರುತ್ತೆ, ನಮಗೆ ಎಷ್ಟು ಚೆನ್ನಾಗಿ ಆನ್ಸರಲ್ಲಿ ನಾವು ಪೇಪರ್ ಮೇಲೆ ಎಷ್ಟು ಈಸಿಯಾಗಿ ಅಥವಾ ಎಷ್ಟು ನಮ್ಮ ಕ್ರಿಯೇಟಿವಿಟಿಯಲ್ಲಿ ಕಾಣಿಸುತ್ತೆ, ಅಷ್ಟು ನೀಟಾಗಿ ನಾವು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ. ಸೊ ಏನೋ ನೋಟ್ಸಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಕಾಪಿ ಮಾಡೋದಕ್ಕಿಂತ ನಿಮ್ಮ ಒಂದು ಓನ್ ವರ್ಡ್ಸಲ್ಲಿ ಬರೆಯೋದ್ರಿಂದ ಸೊ ನಿಮ್ಮ ಒಂದು ಕ್ರಿಯೇಟಿವಿಟಿ ಕಾಣಿಸುತ್ತೆ ಪೇಪರ್ ಮೇಲೆ. ಸೊ ಇದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಕರೆಕ್ಟ್ ಮಾಡೋರಿಗೆ ಅಂತ ಅನ್ಸುತ್ತೆ. ರೈಟಿಂಗ್ ಪ್ರಾಕ್ಟೀಸನ್ನು ನೀವು ಹೇಗೆ ಮಾಡ್ತಿದ್ರಿ? ಅಂದರೆ ಆನ್ಸರ್ ಪುಟಪ್ ಮಾಡಬೇಕು ಅಂತ ಹೇಳಿದಾಗ ಇವಾಗ ನೀವು ಹೇಳಿದ್ರಿ ಹೈಲೈಟ್ ಮಾಡ್ತೀವಿ ಆ್ಯಂಡ್ ಇಂಪಾರ್ಟೆಂಟ್ ಇರೋದನ್ನ ಅಂಡರ್ಲೈನ್ ಮಾಡ್ತೀವಿ ಅಂತ. ಅದ್ರ ಜೊತೆಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ 5 ಮಾರ್ಕ್ಸಿಗೆ ಅಂತ ಹೇಳಿ ಇಷ್ಟಿಷ್ಟೇ ಅಂತ ಇರುತ್ತೆ. ಅದನ್ನು ಹೇಗೆ ನೀವು ಡಿವೈಡ್ ಮಾಡ್ಕೊಳ್ತಿದ್ರಿ? ಅಂದರೆ ಪ್ರಿಯಾರಿಟೈಸ್ ಹೇಗೆ ಮಾಡ್ಕೊಳ್ತಾ ಇದ್ರಿ? ಇದನ್ನು ನಮ್ಮ ಸ್ಕೂಲಲ್ಲೂ ತುಂಬ ಹೇಳ್ಕೊಟ್ಟಿದ್ದಾರೆ, ಈ ಥರ ಆನ್ಸರ್ ಮಾಡಬೇಕು, ಈ ಥರ ಅಂದರೆ ಅವರ ಪ್ರೀವಿಯಸ್ ನಮ್ಮ ಸೀನಿಯರ್ಸ್ ಹೆಂಗೆ ಮಾಡಿದ್ದಾರೆ, ಸೊ ಅದನ್ನು ನಮಗೆ ಮೋಟಿವ್ ಆಗಿ ಹೇಳ್ತಾಯಿದ್ರು. ಸೊ ಫಸ್ಟ್ ಇವಾಗ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿರ್ತಾರೆ ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡಬೇಕು. ಸೊ ತುಂಬ ಬರೆಯೋದಾಗಿರಲಿ ಅಥವಾ ತುಂಬ ಸಿಂಪಲ್ಲಾಗಿ ಬರೆಯೋದು ಅಷ್ಟು ಬೇಡ. ಎಷ್ಟು ಮಾರ್ಕ್ಸಿಗೆ ನೆಸೆಸಿಟಿ ಇದೆ ಅಷ್ಟು ಆನ್ಸರ್ ಬರೆದ್ರೆ ಸಾಕು. ಅಮ್ಮ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಚಿಕ್ಕಮಗಳೂರಿನಲ್ಲಿ DC ಆಫೀಸಲ್ಲಿ ಕರೆದು ನಿಮ್ಮನ್ನ ಹಾನರಿಂಗ್ ಮಾಡಿದ್ದಾರೆ ಅಂತ. ಆ್ಯಂಡ್ ಅವರನ್ನು ತುಂಬ ಪ್ರೌಡಾಗಿ ಎಮೋಷ್ನಲ್ ಆಗಿ ಫೀಲ್ ಮಾಡಿದ್ರು. ಸೊ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೀರಾ, ಹೈಯರ್ ಸ್ಟಡೀಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ UPSC ಅದೆಲ್ಲ ಕ್ಲಿಯರ್ ಮಾಡಿ ನಿಮಗೆ DC ಆಗುವಂತಹ ಆಸೆ ಕೂಡ ಇದೆಯಾ? ಹೇಗೆ ಅನ್ನಿಸ್ತು ಆ ಮೊಮೆಂಟ್ ಹೇಗಿತ್ತು? ಆ್ಯಂಡ್ ಅಲ್ಲಿನ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಹೇಗೆ ಅನ್ನಿಸ್ತಾ ಇದೆ?
ಅವರು ಕರೆದು ಅವರ ಕ್ಯಾಬಿನಲ್ಲಿ ಕೂರಿಸಿ ಮಾತಾಡಿಸಿ ನಮ್ಮ ಅಪ್ಪ ಅಮ್ಮನ ಮಾತಾಡಿಸಿದ್ದು ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯಿತು. ಆವಾಗ ಆ ಮೂಮೆಂಟ್ ತುಂಬ ಪ್ರೌಡ್ ಫೀಲ್ ಅನಿಸ್ತು. ಸೊ ನನ್ನ ಒಂದು ಸಕ್ಸಸ್ಸಿಂದ ಅವ್ರಿಗೊಂದು ಖುಷಿ ಅಥವಾ ಅದೊಂದು ಹಾನರ್ ಅಲ್ವಾ, ಅವರೊಂದು ಕರೆಸಿ ಮಾತಾಡಿಸೋದು, ಅದು ತುಂಬ ಖುಷಿ ಇದೆ. ಆಮೇಲೆ ಹೈಯರ್ ಸ್ಟಡೀಸ್ ಅದು ನಾನಿನ್ನು ರಿಸರ್ಚ್ ಮಾಡ್ತಾ ಇದ್ದೀನಿ, ಏನೇನು ಮಾಡಬೇಕು ಬೇರೆ ದಿನ. ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆ್ಯಸ್ ವೆಲ್. ಸೊ ಮುಂದೆ ಅದು ಆದಮೇಲೆ ನೋಡೋಣ, ಅವಾಗ ಯೋಚನೆ ಮಾಡೋಣ ಅಂತ. ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಫಲಿತಾಂಶ ಬಂದ ತಕ್ಷಣ ತಮ್ಮಲ್ಲಿಗೆ ಬಂದು ತಮಗೆ ಸನ್ಮಾನವನ್ನು ಮಾಡಿದ್ರು. ಆ ಮೊಮೆಂಟ್ ಹೇಗಿತ್ತು? ತುಂಬ ಖುಷಿ ಕೊಟ್ಟಿದೆ. ಅವರು ನಮ್ಮ ಸ್ಕೂಲಿಗೆ ಬಂದು ಹಾನರ್ ಮಾಡೋದು ತುಂಬ ಈಸಿ ಅಲ್ಲ, ಅದು ತುಂಬ ಚಿಕ್ಕ ವಿಷಯ ಅಲ್ಲ. ಅವರು ಬಂದು ಹಾನರ್ ಮಾಡೋದು ತುಂಬ ಥ್ಯಾಂಕ್ಸ್ ಅಥವಾ ತುಂಬ ಧನ್ಯವಾದಗಳು ಹೇಳಬೇಕು. ತುಂಬ ಖುಷಿ ಇದೆ ಅವರು ಬಂದಿದ್ದು, ಎಲ್ಲ ನಮ್ಮ ಸ್ಕೂಲಿಗೆ ಬಂದು ನನಗೆ ಒಂದು ಸಪೋರ್ಟ್ ಮಾಡಿ, ಅದೊಂದು ಬೆಂಬಲ ಅಥವಾ ಅದೊಂದು ನನ್ನ ಸಕ್ಸಸ್ಸಿಗೆ ಅದೊಂದು ರಿಸಲ್ಟ್ ಅಥವಾ ರೆಸ್ಪಾನ್ಸ್ ಅನ್ಬೋದು, ಅದನ್ನು ಅವರಿಂದ ಸಿಕ್ಕಿರೋದು ತುಂಬ ಖುಷಿ ಇದೆ. ಮೇಡಮ್, ಮಗಳು ಫಲಿತಾಂಶವನ್ನು ಕೊಡ್ತಾರೆ, 625ಗೆ 625 ತಗೊಳ್ತಾರೆ ಅನ್ಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ಥರ ಮುಂಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಫ್ಯಾಮಿಲಿಯಲ್ಲಿ ಹೇಗೆ ಸಪೋರ್ಟ್ ಕೊಡಬೇಕು ಅಂತ ಅಂದ್ಕೊಡ್ತೇವೆ. ಬಿಕಾಸ್ ಫ್ಯಾಮಿಲಿಯಲ್ಲಿ ಒಂದು ಪ್ರೆಷರ್ ಇದ್ದೇ ಇರುತ್ತೆ, ಅದನ್ನು ಹೇಗೆ ಪೇರೆಂಟ್ಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನೀವೇನು ಸಜೆಷನ್ ಕೊಡ್ತೀರಾ ಮೇಡಮ್? ಪ್ರೆಷರ್ ಕೊಡಬಾರ್ದು ಮಕ್ಕಳಿಗೆ, ಯಾಕೆಂದರೆ ಅವರಾಗೆ ಚಾಲೆಂಜ್ ಮಾಡಿಕೊಂಡ್ರೆ ಮಾತ್ರ ಈ ಥರ ಬರೋಕ್ಕಾಗೋದು. ಪ್ರೆಷರ್ ಯಾವ ಮಕ್ಳಿಗೂ ಯಾರೂ ತಂದೆ ತಾಯಿ ಕೊಡಬಾರ್ದು. ಹೇಳ್ಬೇಕು, ನೀವು ಏನು ಮಾಡಿದ್ರೆ ಏನಾಗ್ತೀರಾ, ಯಾವ ಥರ ಮಾಡಿದ್ರೆ ಏನಾಗ್ತೀರಾ ಅಂತ ಹೇಳ್ಬೇಕು ಮತ್ತು ತೋರಿಸ್ಬೇಕು. ನಮ್ಮೊಂದಿಗೆ ಇಷ್ಟೊತ್ತು ಬೃಂದಾ ಹಾಗೂ ಅವರ ಫ್ಯಾಮಿಲಿಯವರಿದ್ದರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಮತ್ತಷ್ಟು ವಿಶೇಷಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಫಾಲೋ ಮಾಡಿ.